ಭಾರತ ಸರ್ಕಾರದ ಸಹಕಾರ ಸಚಿವಾಲಯ ಸಹಕಾರದಿಂದ ಸಮೃದ್ಧಿ ಮೂಲಕ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಹೊಸ ರೆಕ್ಕೆ ನೀಡಲು ತಳಮಟ್ಟದಲ್ಲಿ ಬಹಳ ಒಳ್ಳೆಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. देश के बहुत बड़े हिस्से में कोऑपरेटिव्स छोटे किसानों का बहुत बड़ा संबल बनी है. इसलिए हमने पहली बार सहकारिता के लिए अलग मंत्रालय बनाया, अलग बजट का प्रावधान किया. आज कोऑपरेटिव्स को वैसी ही सुविधाएं, वैसा ही प्लेटफॉर्म उपलब्ध कराया जा रहा है जैसा कॉरपोरेट सेक्टर को मिलता है. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲು ಸನ್ಮಾನ್ಯ ಗೃಹ ಮತ್ತು ಸಹಕಾರ ಸಚಿವ ಶ್ರೀ ಅಮಿತ್ ಶಾ ಭಾರತದ ಅದ್ವಿತೀಯ ಸಹಕಾರ ಮಾದರಿಯನ್ನು ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ಉತ್ಥಾನ ಮತ್ತು ಉದ್ಯೋಗ ಸೃಷ್ಟಿಯ ಶಕ್ತಿಯುತ ಕ್ರಾಂತಿಯಾಗಿ ಪರಿವರ್ತಿಸಲು ಒಂದು ಪ್ರಯತ್ನ ಪಟ್ಟಿದ್ದಾರೆ. हमारे प्रधानमंत्री की जो कल्पना है सहकार से समृद्धि की, हम देश की समृद्धि को तो बढ़ाएंगे ही बढ़ाएंगे, देश के जीडीपी में हमारे कंट्रीब्यूशन को भी बढ़ाएंगे, परंतु इसके साथ साथ जो नीचे का तबका है, जो गरीबी की रेखा के नीचे जीता था, जिसको मोदी जी ने अभी ढेर सारी सुविधाएं दी है, अब वो अपनी बेसिक सुविधाओं की मशक्कत से बाहर निकला है. वो आशा के साथ अपनी नई पीढ़ी के सामने देख रहा है. उसके पास पूंजी नहीं है, इसकी छोटी छोटी पूंजी को एकत्रित कर कोऑपरेटिव से एक बड़ी पूंजी बनाकर उसको भी उद्यम के साथ जोड़ने का काम हम करेंगे, इसका मुझे भरोसा है. ಪೂರ್ತಿ ಭಾರತದಲ್ಲಿ ಈ ವಿಶಿಷ್ಟ ಸಹಕಾರಿ ಸಮಿತಿಗಳು ಸಮುದಾಯಗಳಲ್ಲಿ ಬದಲಾವಣೆ ತರುತ್ತಿವೆ. ಇದರಲ್ಲಿ ಗುಜರಾತ್ನ ಅಹಮದಾಬಾದ್ ಮತ್ತು ಸೇವಾ, ಇದರ ಮಹಾರಾಷ್ಟ್ರದ ಪುಣೆಯಲ್ಲಿ ಇರುವ ಸ್ವಚ್ಛ ಶ್ರೇಷ್ಠ ಉದಾಹರಣೆ. ಕೊರೋನಾ ಮಹಾಮಾರಿ ಕಾಲದಲ್ಲಿ ಸೇಜಲ್ ಅವರ ಕೆಲಸ ಹೋಗಿತ್ತು. ಹೊಟ್ಟೆಪಾಡಿಗಾಗಿ ಅವರು ಪಾನಿಪುರಿ ಅಂಗಡಿ ತೆರೆಯುವ ಬಗ್ಗೆ ಯೋಚಿಸಿದರು. ಆದರೆ ತಮ್ಮದೇ ಆದ ಉದ್ಯಮ ಆರಂಭಿಸಲು ಬಂಡವಾಳವನ್ನು ಹೇಗೆ ಕ್ರೋಢೀಕರಿಸಬೇಕೆಂದು ಅವರಿಗೆ ತಿಳಿದಿರಲಿಲ್ಲ. ಆದರೆ ಈಗ ಅದರ ಒಂದು ಅತ್ಯುತ್ತಮ ಪರಿಹಾರ ಲಭ್ಯವಿದೆ. ಇದು ಅಹಮದಾಬಾದಿನ ಮಹಿಳಾ ಸೇವಾ ಸಹಕಾರಿ ಬ್ಯಾಂಕ್. ಈ ಸಹಕಾರಿ ಬ್ಯಾಂಕ್ ಅನ್ನು 1974ರಲ್ಲಿ 4,000 ಬಡ ಮಹಿಳೆಯರ ಸಮೂಹದ ಮೂಲಕ ಸ್ಥಾಪಿಸಲಾಯಿತು. ಎಲ್ಲರೂ ಸೇವಾ ಅಂದರೆ ಸೆಲ್ಫ್ ಎಂಪ್ಲಾಯ್ಡ್ ವಿಮೆನ್ಸ್ ಅಸೋಸಿಯೇಷನ್ ಸದಸ್ಯರು. ಪ್ರತಿ ಮಹಿಳೆಯು ಈ ಬ್ಯಾಂಕ್ ಅನ್ನು ಆರಂಭಿಸಲು 10 ರೂಪಾಯಿಗಳ ವಂತಿಗೆ ನೀಡಿದರು. ಸುಮಾರು 50 ವರ್ಷಗಳ ನಂತರ ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ನಿಯಂತ್ರಿಸಲ್ಪಡುತ್ತಿರುವ ಈ ಬ್ಯಾಂಕ್ 4.5 ಲಕ್ಷಕ್ಕಿಂತ ಹೆಚ್ಚು ಗ್ರಾಹಕರೊಂದಿಗೆ ತುಂಬಾ ಯಶಸ್ವಿ ಹಣಕಾಸು ಉದ್ಯಮವಾಗಿದೆ. ಈ ಸಹಕಾರಿ ಬ್ಯಾಂಕ್ ಅನ್ನು ವಿಶೇಷವಾಗಿ ಮಹಿಳೆಯರ ಮೂಲಕ ನಡೆಸಲಾಗುತ್ತದೆ. ತಮ್ಮದೇ ಸ್ವಂತ ಉದ್ಯೋಗವನ್ನು ಬಯಸುವ ಇತರ ಮಹಿಳೆಯರಿಗೆ ಸಹಾಯ ಮಾಡಲಾಗುತ್ತದೆ. ಮತ್ತೆ ಈ ರೀತಿ ಸೇಜಲ್ ಅವರಿಗೆ ಗೋಲ್ಗಪ್ಪ ಅಂಗಡಿ ತೆರೆಯಲು ಸಾಲ ದೊರಕಿತು. ಇಂದು ಈ ಬ್ಯಾಂಕಿನಲ್ಲಿ ಸುಮಾರು 3.5 ಲಕ್ಷ ಖಾತೆಗಳಿವೆ. ಮತ್ತೆ ಠೇವಣಿ ಪ್ರಮಾಣ ಸುಮಾರು 350 ಕೋಟಿ ರೂಪಾಯಿಗಳು. ಇದರ ಕಾರ್ಯಯೋಗ್ಯ ಬಂಡವಾಳವು 460 ಕೋಟಿ ರೂಪಾಯಿಗಳನ್ನು ಮೀರಿಸುತ್ತದೆ ಮತ್ತು ಇದರ ವಾರ್ಷಿಕ ಲಾಭವು 2 ಕೋಟಿ ರೂಪಾಯಿಗಳಿಗೂ ಮೀರಿದೆ. ಇನ್ನೊಂದು ಉಲ್ಲೇಖನೀಯ ಸಹಕಾರಿ ಸಂಸ್ಥೆ ಸ್ವಚ್ಛ. ಇದರ ಮೂಲಕ ಮಹಾರಾಷ್ಟ್ರದ ಪುಣೆಯ ನಗರದಲ್ಲಿ ಕಸ ಸಂಗ್ರಹಣೆಯ ಪ್ರಕ್ರಿಯೆಯನ್ನು ಬದಲಾಯಿಸಲಾಗಿದೆ. ಸುಮನ್ 1987ರಲ್ಲಿ ತಮ್ಮ ಮಕ್ಕಳೊಡನೆ ಪುಣೆಗೆ ಬಂದರು. ಮಕ್ಕಳ ಪಾಲನಾ ಕಾರ್ಯಕ್ಕಾಗಿ ಅವರು ಕಸ ಬೇರ್ಪಡಿಸುವ ಕಾರ್ಯವನ್ನು ಶುರು ಮಾಡಿದರು. ಸುಮನ್ ಕಸ ಬೇರ್ಪಡಿಸುವ ಒಂದು ಸಮುದಾಯದೊಂದಿಗೆ KKPKP ಅಂದರೆ ಕಾಗದ ಕಾಂಚ್ ಪತ್ರ ಕಾಸ್ತಕಾರಿ ಪಂಚಾಯತ್ ಸಂಘ ಎಂಬ ಹೆಸರಿನ ಒಂದು ಅನೌಪಚಾರಿಕ ಕಸ ಸಂಗ್ರಹದ ಟ್ರೇಡ್ ಯೂನಿಯನ್ ಸ್ಥಾಪಿಸಿದರು. 2007ರಲ್ಲಿ KKPKP ಮತ್ತು PMC ಅಂದರೆ ಪುಣೆ ನಗರ ನಿಗಮ ಜೊತೆ ಸೇರಿ ಸ್ವಚ್ಛವನ್ನು ಸ್ಥಾಪಿಸಿದರು. ಕಸ ಒಯ್ಯುವ ಕಾರ್ಮಿಕರು ಪ್ರತಿದಿನ 9.65 ಲಕ್ಷ ಮನೆಗಳಿಗೆ ಹೋಗುತ್ತಾರೆ. ಅದರಲ್ಲಿ 1.8 ಕೊಳಗೇರಿ ಗುಡಿಸಲುಗಳು ಸೇರಿವೆ. ಸ್ವಚ್ಛ ಸಹಕಾರಿ ಸಂಸ್ಥೆ ದಿನಕ್ಕೆ 1,500 ಟನ್ ಕಸ ಒಯ್ಯುತ್ತದೆ. ಇದರಲ್ಲಿ 200 ಟನ್ ರೀಸೈಕಲ್ ಮಾಡಲಾಗುತ್ತದೆ. ಕಸವನ್ನು ಒಯ್ಯುವ ಜನರು ನಗರದ ಕಾರ್ಮಿಕ, ಸಾರಿಗೆ ಮತ್ತು ಸಂಸ್ಕರಣ ವೆಚ್ಚದಲ್ಲಿ 110 ಕೋಟಿ ಅಧಿಕ ಹಣ ಉಳಿಸುತ್ತಾರೆ. ಸಹಕಾರಿ ಸಮಿತಿಯು ಸುಮನ್ ಮತ್ತು ಪುಣೆಯ 3,700ಕ್ಕಿಂತ ಹೆಚ್ಚು ಕಸ ಒಯ್ಯುವವರ ಕೆಲಸದ ಪರಿಸ್ಥಿತಿಗಳನ್ನು ಸುಧಾರಿಸಿದೆ. ಸಹಕಾರಿ ಸಮಿತಿಯಲ್ಲಿ 70% ಮಂದಿ ಸದಸ್ಯರು ಮಹಿಳೆಯರು ಮತ್ತು ಇವರು ಎಲ್ಲರೂ ಸಮಾಜದ ಅತ್ಯಂತ ಹಿಂದಿನ ಸಮುದಾಯಗಳಿಂದ ಬಂದವರು. ಇದರಿಂದ ಅವರಿಗೆ ಅಸ್ತಿತ್ವ ಲಭಿಸಿದೆ ಮತ್ತು ತಮ್ಮ ಕೆಲಸದಲ್ಲಿ ಗೌರವದ ಭಾವನೆ ಉಂಟಾಗಿದೆ.
ಭಾರತದಲ್ಲಿ 8 ಲಕ್ಷಕ್ಕಿಂತ ಹೆಚ್ಚು ಸಹಕಾರ ಸಂಘಗಳಲ್ಲಿ ಸ್ವಚ್ಛ ಮತ್ತು ಸೇವಾವನ್ನು ಸಹಕಾರ ಸಚಿವಾಲಯದ ಮೂಲಕ ವಿಶಿಷ್ಟ ಮಾದರಿಯಾಗಿ ಆಯ್ಕೆ ಮಾಡಲಾಗಿದೆ. ಇದು ಸಂಶೋಧನೆಗೆ ಒಳಪಡಿಸಿ ಇದರ ಯಶಸ್ಸನ್ನು ದೇಶದಲ್ಲಿ ಪುನರಾವರ್ತಿ ಮಾಡಬಹುದು. ಏಕೆಂದರೆ ಇಂತಹ ಮಾಡೆಲ್ಗಳು ಆರ್ಥಿಕ ಸಮೃದ್ಧಿಯ ದ್ವಾರ ತೆರೆದು ಸುಮನ್ರಂತಹ ಜನರನ್ನು ಸ್ವಾವಲಂಬಿ ಆಗಿಸಬಹುದು.